ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು 4-5 ನೋಡಿ ಚಕ್ಕೆ ಮಾತ್ರ 2 ಲೆಗ್ ಪೀಸು. ಚಿಕನ್ ಪಲಾವ್ ಇಸ್ ರೆಡಿ. ಹಸ್ಬೆಂಡ್ ಏನು ಕೆಲಸ ಮಾಡೋದು ಅಂತ ನಾನು ಇವತ್ತು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋತೀನಿ. ಏನು ಕೆಲಸ ಮಾಡೋದು, ಎಲ್ಲಿ ಕೆಲಸ ಮಾಡೋದು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಆದರೆ ಇವಾಗ ಏನು ಕೆಲಸ ಮಾಡೋದು ಅಂತ ಅದಕ್ಕೋಸ್ಕರ ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಆರಾಮಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಮಾರ್ನಿಂಗಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸ ಎಲ್ಲ ಮುಗಿಸಿ, ಬಾಗಿಲು ತೊಳ್ದು, ಮನೆ ಒರೆಸಿ ಎಲ್ಲ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಈಗ ಪೂಜೆ ಮಾಡಬೇಕು, ಏಕೆಂದರೆ ನಾವು ಭೈರವೇಶ್ವರನ ಒಕ್ಲವರು. ಹಾಗಾಗಿ ಇವತ್ತು ನಮಗೆ ಮನೆದೇವರು ವಾರ. ಹೇಳ್ತಾನೆ ಇದ್ದೀನಿ ನಾನು ಪದೇ ಪದೇ, ಇವತ್ತು ನಮಗೆ ಸಂಡೇ ವಾರ ಇರುತ್ತೆ ಅಂತ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ ತಿಂಡಿಗೆ ರೆಡಿ ಮಾಡಬೇಕು. ದೊಡ್ಡ ಮಗ ಎದ್ದು ಟ್ಯೂಷನ್ಗೆ ಹೋಗಿದ್ದಾನೆ. ಸ್ಕೂಲ್ ಅಂತ ಹೇಳಿ ಅದೇ ಬರುತ್ತೆ, ಸ್ಕೂಲ್ ಅಂತ. ಟ್ಯೂಷನ್ಗೆ ಹೋಗಿದ್ದಾನೆ. ಚಿಕ್ಕದು ನೋಡಿ, ಇನ್ನೂ ತಾಚಿ ಮಾಡಿದ್ದೆ, ಎಷ್ಟು ಚೆನ್ನಾಗಿ ಮಲಗಿದ್ದಾನೆ ನೋಡಿ. ಇಲ್ಲಿ ಚೂಚೂ ಎಷ್ಟು ಚೆನ್ನಾಗಿ ಮಲಗೈತೆ ನೋಡಿ. ಇನ್ನೂ ಮಲಗಿದ್ದಾನೆ. ಭಾನುವಾರ ಅಲ್ವಾ, ಎದ್ದು ಓದ್ಕೋ ಅಂತ ಹೇಳಿದೆ. ಸ್ವಲ್ಪ ಹೊತ್ತು ಓದ್ಕೋಪ ಅಂತ ಹೇಳಿದೆ, ಆದರೆ ಮಲ್ಕತೀನಮ್ಮ ಸ್ವಲ್ಪ ಹೊತ್ತು ಅಂತ ಹೇಳಿ ಮಲಗಿದ್ದಾನೆ. ಟೈಮ್ ಬಂದು 8:15 ಆಗ್ತಾಯಿದೆ. ನಾನು ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಮಾಡಿದ್ದೀನಿ. ತಿಂಡಿ ಮಾಡಬೇಕು ಪೂಜೆ ಎಲ್ಲ ಆದಮೇಲೆ. ತಿಂಡಿ ಎಲ್ಲ ಆದಮೇಲೆ ಆಸ್ ಯೂಶುವಲ್ ಸಂಡೇ ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ, ಒಂದು ಫಂಕ್ಷನ್ ಇದೆ ಇವತ್ತು, ಹೋಗಬೇಕು. ಲಾಸ್ಟ್ ಫಂಕ್ಷನ್ ಅನ್ಕೋತೀನಿ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಶುಕ್ರವಾರನೇ ಅಮಾವಾಸ್ಯೆ. ಆಷಾಢ ಬಂದೇ ಬಿಡ್ತು, ಆಷಾಢದ ಅಮಾವಾಸ್ಯೆ ಬಂದೇ ಬಿಡ್ತು. ಹಾಗಾಗಿ ಇದು ಲಾಸ್ಟ್ ಫಂಕ್ಷನಪ್ಪ, ಮುಗೀತು ಫಂಕ್ಷನು. ಇನ್ನು ಶ್ರಾವಣ ಬರೋ ತನಕ ಇನ್ಯಾವ ಫಂಕ್ಷನ್ನೂ ಇಲ್ಲ. ಆದರೂ ಕೂಡ ಆಷಾಢದಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗೋದು ಎಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಮಾರ್ನಿಂಗ್ ಬ್ಲಾಗ್ನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಂಡೇ ಬ್ಲಾಗ್ ಆಗಿರುತ್ತೆ ಇದು. ಫಂಕ್ಷನ್ಗೆಲ್ಲ ಹೇಗೆ ಹೋಗ್ತೀವಿ, ಹೇಗಿರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಎಲ್ಲೂ ಸ್ಕಿಪ್ ಮಾಡದೆ, ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ, ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ಹಳೆ ವ್ಯೂವರ್ಸ್ ಯಾರಾದರೂ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಈಗ ಪೂಜೆ ಎಲ್ಲ ಮಾಡಾದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪೂಜೆ ಎಲ್ಲ ಮಾಡಿಬಿಡ್ತೀನಿ. ಯಾಕಂತ ಹೇಳಿದ್ರೆ ಭಾನುವಾರ ಅಲ್ವಾ ಇವತ್ತು. ಹಾಗಾಗಿ ಹೂವು ಎಲ್ಲ ಒಣಗಿಬಿಟ್ಟಿದೆ. ಹಾಗಾಗಿ ಹೂವೆಲ್ಲ ಮುಡಿಸಿ ಎಲ್ಲ ಮಾಡಿ ಪೂಜೆ ಮಾಡಬೇಕು. ಎಲ್ಲ ಅಡುಗೆ ಮನೇಲಂತೂ ಎಲ್ಲ ಕ್ಲೀನಿಂಗ್ ಆಗಿದೆ. ರಾತ್ರಿನೇ ಎಲ್ಲ ಮಾಡಿದ್ದೆ, ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಇಟ್ಟು ಮಲ್ಕೊಂಡಿದ್ದೆ. ಯಾಕೆಂದರೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿಬಿಟ್ಟು ಮಲ್ಕೊಂಡ್ರೆ ನಮಗೂ ಕೂಡ ಎಷ್ಟು ಸಮಾಧಾನ ಆಗುತ್ತೆ. ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ಮನೆ ಕಸ ಎಲ್ಲ ಹೊಡೆದು ಮಾಪ್ ಮಾಡಿ ಮನೇನ ಮಾಡೋಷ್ಟೊಳಗೆ ನಮಗೆ ಟೈಮ್ ಆಗೋಗುತ್ತೆ. ಹಾಗಾಗಿ ಅಡುಗೆ ಮನೆಯೆಲ್ಲ ನಾನು ರಾತ್ರಿನೇ, ಯಾವಾಗಲೂ ಕೂಡ ರಾತ್ರಿನೇ ಕ್ಲೀನ್ ಮಾಡಿ ಮಲಗ್ತೀನಿ. ಅಡುಗೆ ಮನೇನ ರಾತ್ರಿನೇ ಕ್ಲೀನ್ ಮಾಡಿ ಮಲಗಿದ್ರೆ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ ದೊಡ್ಡವರು. ಸರಿ, ಈಗ ನಾನು ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, 1 ಸೆಕೆಂಡ್. ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಕೂಡ. ಓಕೆ, ಪೂಜೆ ಎಲ್ಲ ಮುಗೀತು. ನಾನು ಪೂಜೆ ಮಾಡೋಷ್ಟರೊಳಗೆ 9:30 ಆಗೋಯ್ತು. 1 ಅವರ್ ತಗೊಂಡೆ. ದೇವ್ರ ಮನೆಯೆಲ್ಲ ಹೂವು ಎಲ್ಲ ಮುಡಿಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟರೊಳಗೆ ನನಗೆ 1 ಅವರ್ ಬೇಕು. 1 ಅವರ್ ತೊಗೊಂಡೆ ನಾನು. ನಾವಿನ್ನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಕೈ ಮುಗಿತಾ ಇದ್ದಾರೆ. ಅವರು ಕೂಡ ಬೇಗನೆ ಫ್ರೆಶ್ ಅಪ್ ಆದರೆ ಇವತ್ತು. ಹಾಗಾಗಿ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ. ಹೀಗೆ ಪೂಜೆ ಆಗಿದೆ. ಇನ್ನು ನನ್ನ ಮಗ ಚಿಕ್ಕದು ನೋಡಿ
ಅಲ್ಲಿ ಮಲಗಿದ್ದು ಪುನಃ ಈಗ ಎದ್ದು ಇಲ್ಲಿ ಇನ್ನೂ ಈ ಥರ ಮಕ್ಕಳು ಕಲ್ತ್ರೆ ಇನ್ನೂ ಇಲ್ಲೇ ಒದ್ದಾಡ್ತಾವನೆ. ಗುಡ್ ಮಾರ್ನಿಂಗ್ ಹೇಳು ಎಲ್ರಿಗೂ, ಹೇಳು ಗುಡ್ ಮಾರ್ನಿಂಗ್ ಹೇಳು. ನೋಡಿ ಸ್ನಾನಕ್ಕೆ ಹೋಗು ಅಂತ ಹೇಳಿದ್ರೆ ಕೂತಿದ್ದಾನೆ. ನೆನ್ನೆಲ್ಲ ಫಂಕ್ಷನ್ಗೆ ನಾನು ಬರ್ತೀನಿ ಕಣಮ್ಮ ಅಂತ ಹೇಳ್ದ. ಇವತ್ತು ಆಲೆ ಬರಲ್ಲ ಅಂತ ಇದ್ದಾನೆ, ಇವಾಗ ತಿಂಡಿಗೆ ರೆಡಿ ಮಾಡಬೇಕು. ಏನು ತಿಂಡಿ ಅಂತ ಹೇಳಿದ್ರಪ್ಪ ನನ್ನ ಮಕ್ಕಳು ಒಂದೇ ಸಮ ಹಿಂಸೆ ಫ್ರೆಂಡ್. ಏನು ಪಲಾವ್ ಬೇಕು ಅಮ್ಮ, ಪಲಾವ್ ಸಂಡೇ ಬಂತು ಅಂತ ಹೇಳಿದ್ರೆ ನಾನ್ ವೆಜ್ ಬೇಕೇ ಬೇಕು. ಸಂಡೇ ಅಂತ ಹೇಳಿದ್ರೆ ನಾನ್ ವೆಜ್ ಅಂತೆ, ಸಂಡೇ ಸ್ಪೆಷಲ್ ನಾನ್ ವೆಜ್ ಅಂತೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಬೇಡ ಸಂಜೆ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನನ್ನ ಮಗ ಏನೇನೋ ಹೇಳ್ತಾನೆ ಮಧ್ಯದಲ್ಲಿ, ಏನೋ ಅಂದ್ಕೋಬೇಡಿ. ಹಾಗಾಗಿ ನೋಡಿ ನವೀನ್ ಕೂಡ ಫ್ರೆಶ್ ಅಪ್ ಆಗಿದ್ದಾರೆ. ಹಾಯ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿ ಎಲ್ರಿಗೂ. ನಮಸ್ತೆ. ಎಲ್ರಿಗೂ ನಮಸ್ತೆ, ಶುಭೋದಯ ಅಂತ ನಾನು ಗುಡ್ ಮಾರ್ನಿಂಗ್ ಹೇಳಿ ಅಂತ ಹೇಳಿದ್ರೆ ಇವರು ಎಲ್ರಿಗೂ ಕೂಡ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ನಾನಕ್ಕೆ ಹೋಗ್ತಾ ಇದ್ದಾನೆ. ಇವಾಗ ಚಿಕನ್ ತರಿಸ್ಬಿಟ್ಟು ನಾನು ಪಲಾವ್ ಮಾಡಿಟ್ಟು ಫಂಕ್ಷನ್ಗೆ ಹೋಗಬೇಕು. ಫಂಕ್ಷನ್ಗೆ ಹೋಗೋದಲ್ಲದೆ ನಾವು ಮನೇಲೂ ಕೂಡ ಈಗ ಮಾಡಿ ಹೋಗಬೇಕು ಅಂತ ಹೇಳಿದ್ರೆ ಟೈಮ್ ಆಗೋಗುತ್ತೆ. ಆದರೂ ಕೂಡ ಬೇಗ ಸ್ವಲ್ಪ ಮಾಡಿಬಿಡ್ತೀನಿ, ಇಲ್ಲಾಂದರೆ ಮಕ್ಕಳು ಹಠ ಮಾಡ್ತಾರೆ. ಅವನು ಚಿಕ್ಕವನು ಬರ್ತೀನಿ ಅಂತ ಹೇಳ್ದ. ನೆನ್ನೆಲ್ಲ ಬರ್ತೀನಮ್ಮ ನಾನು ಕೂಡ ಫಂಕ್ಷನ್ಗೆ ಅಂತ ಹೇಳ್ದ. ಆದರೆ ಇವತ್ತು ಬರಲ್ವಂತೆ. ಪರವಾಗಿಲ್ಲ, ನಾನು ಏನೂ ರೆಡಿಯಾಗಿಲ್ಲ, ಹಾಗೆ ಕುಂಕುಮನ ಇಟ್ಟು ಪೂಜೆ ಮಾಡಿದ್ದಷ್ಟೇ. ಏನಪ್ಪ ಇವಳು ಪೂಜೆ ಮಾಡಿಬಿಟ್ಟು ನಾನ್ ವೆಜ್ ಮಾಡ್ತಾಳೆ ಅಂತ ಅನ್ಕೋತೀರಾ? ಹೌದು, ಸಂಡೇ ಅಂತ ಹೇಳಿದ್ರೆ ಸ್ಪೆಷಲ್ ನಾನ್ ವೆಜ್ ಮಾಡಲೇಬೇಕು. ಆದರೆ ನಮ್ಮ ದೇವ್ರಿಗೂ ಕೂಡ ಅದೇ ಪ್ರಿಯವಾದದ್ದು. ನಾವು ಕೂಡ ಮರಿಯೆಲ್ಲ ಕಡಿದು ಮಾಡೋವಂಥದ್ದು. ಹಾಗಾಗಿ ನಾವು ಪೂಜೆ ಮುಗಿಸಿ ನಾನ್ ವೆಜ್ ತಿಂತೀವಿ, ಏನೂ ಆಗಲ್ಲ, ಮಾಡ್ಕೊಳ್ತೀವಿ ಕೂಡ. ಈಗ ಅವ್ರು ತಗೊಬಂದ ತಕ್ಷಣ ನಾನು ಪಟ ಅಂತ ಮಾಡಿ ಇಟ್ಬಿಟ್ಟು ಎಷ್ಟು ಏನು ಅಂತ ಹೇಳ್ಬೇಕಂತೆ ಹೇಳ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್. ಅವ್ರಿಗೆ ಎಷ್ಟು ತರಬೇಕು ಏನು ಚಿಕನ್ ಅಂತೈತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವ್ರು ಸ್ವಲ್ಪ ಬೇಗ ತಂದ್ಕೊಡ್ಲಿ, ನಾವು ಫಂಕ್ಷನ್ಗೆ ಹೋಗ್ಬೇಕು ಅಲ್ವಾ, ಹಾಗಾಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನವೀನು ಮತ್ತು ನನ್ನ ಮಗ ಚಿಕ್ಕವನು ಚಿಕನ್ ತರಕ್ಕೆ ಹೋದ್ರು. ಅವ್ರನ್ನ ಚಿಕನ್ ತಗೊಬರೋಗಿ ಬೇಗ ನಾನು ಮಾಡಿ ಇಟ್ಬಿಟ್ಟು ರೆಡಿ ಆಗ್ತೀನಿ ಅಂತ ಹೇಳಿದೆ. ಟೈಮ್ ಬಂದು 10 ಗಂಟೆ ಆಗೇ ಹೋಯ್ತು ಫ್ರೆಂಡ್ಸ್. ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಹೀಗೆ ಮನೆಯಲ್ಲೂ ಮಾಡಿಬಿಟ್ಟು ಹೋಗಬೇಕು. ಅವ್ರು ಚಿಕನ್ ಎಲ್ಲ ತರೋಷ್ಟರೊಳಗೆ ನಾನು ಸ್ವಲ್ಪ ಎಲ್ಲ ಮಸಾಲೆಗೆಲ್ಲ ರೆಡಿ ಮಾಡ್ಕೋತೀನಿ. ಹಾಗೆ ಸ್ವಲ್ಪ ನೀರನ್ನ ಕುಡಿಯೋಣ ಅಂತ ಕೂತ್ಕೊಂಡೆ. ಯಾಕೆಂದರೆ ನಾನು ಬೆಳಗ್ಗೆ 5:45 ಎದ್ದೆ. ಇನ್ನೂ ಬೇಗನೆ ಹೇಳ್ಬೋದಿತ್ತು, ಆದರೆ ಈಗ ಸ್ವಲ್ಪ ಬೆಳಗ್ಗೆ ಟೈಮ್ ಚಳಿ ಇದೆ ಫ್ರೆಂಡ್ಸ್. ಹಾಗಾಗಿ ನೆನ್ನೆಲ್ಲ ಸ್ವಲ್ಪ ಮನೆ ಕ್ಲೀನ್ ಮಾಡಿದೆ. ಸ್ವಲ್ಪ ಧೂಳೆಲ್ಲ ಆಗಿತ್ತು, ಹಾಗಾಗಿ ಮನೆಯೆಲ್ಲ ಧೂಳೆಲ್ಲ ಹೊಡೆದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ನೆನ್ನೆ. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಹೇಳೋಕ್ಕಾಗಲಿಲ್ಲ, ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗೋಗಿತ್ತು. ಹಾಗಾಗಿ ಹೇಳೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಸುಸ್ತಾಗ್ತಿದೆ. ಏಕೆಂದರೆ ಬೆಳಗ್ಗೆಯಿಂದ ಎದ್ದು ಒಂದೇ ಸಮ ಕೆಲಸ ಮಾಡಿದ್ನಲ್ಲ, ಹಾಗಾಗಿ ನಾನು ಕೆಲಸ ಮಾಡಿದ್ದೇನು ಕೂಡ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆಂದರೆ ಬೇಗ ಕೆಲಸ ಮುಗಿದ್ರೆ ಸಾಕಪ್ಪ ಅಂತ ಅನಿಸೋಯ್ತು. ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈಗ ಸ್ವಲ್ಪ ನೀರು ಕುಡಿದ್ಬಿಟ್ಟು ಅವರು ಚಿಕನ್ ಎಲ್ಲ ತರೋಷ್ಟರೊಳಗೆ ನಾನು ಮಸಾಲೆನ ರೆಡಿ ಮಾಡ್ಕೊತೀನಿ. ನಾನು ಇವತ್ತು ಚಿಕನ್ ಪಲಾವ್ ಮತ್ತು ಚಿಕನ್ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ನಾನು ಚಿಕನ್ ಪಲಾವ್ನ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಚಿಕನ್ ಪಲಾವ್ ಆ್ಯಸ್ ಯೂಸಲಿ ಎಲ್ಲರೂ ಕೂಡ ಮಾಡ್ತಾರೆ, ಆದರೆ ಎಲ್ರಿಗೂ ಗೊತ್ತಿರುತ್ತೆ ಚಿಕನ್ ಪಲಾವ್ ಅಂದರೆ ಎಲ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಆದರೆ ನಾನು ಯಾವ ಥರ ಮಾಡ್ತೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ, ಏನೂ ಅಂದ್ಕೋಬೇಡಿ ಕೇಳಿಸಿದ್ರೆ. ಏಕೆಂದರೆ ಇಲ್ಲಿ ಸ್ವಲ್ಪ ನಮಗೆ ಅಕ್ಕಪಕ್ಕದಲ್ಲಿ ಮನೆ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ಏನೂ ಅಂದ್ಕೋಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನಾನು ಪದೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಾನು ಯೂಟ್ಯೂಬರ್ಗೂ ಕೂಡ ಕೇಳ್ಕೊತಾ ಇದ್ದೀನಿ, ನ್ಯೂಸ್ ಕೊಡಿ ಪ್ಲೀಸ್, ನಾನು ಬಿಡೋ ವೀಡಿಯೋಗಳಿಗೆ ನ್ಯೂಸ್ ಕೊಡಿ ಅಂತ ನಾನು ಕೇಳ್ಕೊತೀನಿ. ಈಗ ಸ್ವಲ್ಪ ನೀರು ಕುಡಿದ್ಬಿಟ್ಟು ಆಮೇಲೆ ಮಸಾಲೆಗೆಲ್ಲ ರೆಡಿ ಮಾಡ್ಕೋತೀನಿ. ಹಾಗೆ ನಾನು ಚಿಕನ್ ಪಲಾವ್ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೋತೀನಿ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫಂಕ್ಷನ್ಗೆ ಬೇರೆ ಹೋಗಬೇಕು. ನಾನು ಎಷ್ಟೊತ್ತು ಮುಗಿಯುತ್ತೆ ಗೊತ್ತಿಲ್ಲ, ಮಾತ್ರ ಪಟ ಅಂತ ಮಾಡಿ ಮುಗಿಸ್ಬಿಡ್ಬೇಕು. ಫಂಕ್ಷನ್ ಯಾರ್ದು ಎಲ್ಲಿ ಅಂತ ಕೂಡ ನಾನು ಹೇಳ್ತೀನಿ. ಈಗ ಸ್ವಲ್ಪ ಸದ್ಯಕ್ಕೆ ಸ್ವಲ್ಪ ನೀರು ಕುಡಿತೀನಿ, ಯಾಕೆಂದರೆ ಸುಸ್ತಾಗ್ತಾಯಿದೆ. ಒಂದೇ ಸಮ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಲ್ವಾ, ಸುಸ್ತಾಗ್ತಾಯಿದೆ. ಸ್ವಲ್ಪ ಈಗ ನೀರು ಕುಡಿದ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಪಲಾವ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಕೊತ್ತಂಬರಿ, ಪುದೀನ ಮತ್ತು 4 ರಿಂದ 5 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು. ಇದು ಒಗ್ಗರಣೆಗೆ.
ಒಂದು ಇದು 4 ತಿನ್ನಕ್ಕೆ. ಟೊಮೊಟೊ. ಅಲ್ಲಿ ನೋಡಿ ನಮ್ಮ ಕಂದಮ್ಮ ಬಂದಿದೆ, ಬೆಳಗ್ಗೆನೆ ಬಂದ್ಬಿಟ್ಟಿದ್ದಾನೆ, ಅವ್ರ ಮಾವು ಕರ್ಕ ಬಂದಿರೋದು. ಇದು ಒಂದು 4 ಟೊಮೊಟೊ, ಹುಳಿಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಹಸಿಮೆಣಸಿನ್ಕಾಯಿ, 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು 4-5 ಚಕ್ಕೆ, 2 ಲವಂಗ ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ. ಇದನ್ನು ಇವಾಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಡ್ತೀನಿ. ಎಣ್ಣೆಲಿ ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಅದನ್ನು ಮಸಾಲೆನ ರುಬ್ಕೋತೀನಿ. ಇದೆಲ್ಲ ಬಂದು ಒಗ್ಗರಣೆಗೆ. ಈಗ ಅದನ್ನು ಮಸಾಲೆನ ರುಬ್ಕೋತೀನಿ. ಈಗ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಆ ಮಸಾಲೆ ಎಲ್ಲನೂ ಫ್ರೈ ಮಾಡ್ಕೊಳ್ಳೋದನ್ನ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ತೋರಿಸ್ತೀನಿ. ಅವನು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾನೆ, ಏನು ಅನ್ಕೋಬೇಡಿ. ಅವ್ನು ಸ್ವಲ್ಪ ಅಂತ ಕಿರಿಸ್ತಾನೆ ನೋಡಿ. ಅವನು ಬೆಳಗ್ಗೆನೇ ಹೋಗಿ ಬಂದುಬಿಟ್ಟಿದ್ದಾರೆ. ನಾವು ಫಂಕ್ಷನ್ಗೆ ಬೇರೆ ಹೋಗಬೇಕು, ಇನ್ನೂ ತಿಂಡಿ ರೆಡಿ ಮಾಡಿಲ್ಲ ನಾನು. ಇವಾಗ ನಾನು ಸ್ಟವ್ ಹಚ್ಕೊಂಡು ಮಾಡ್ಕೊತೀನಿ. ಒಂದು ಕಡಾಯ ಇಟ್ಟಿದ್ದೀನಿ. ಈಗ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಒಂದು ಕಡಾಯ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇಲ್ಲೂ ಕೂಡ ಬಾಣಲಿಗೆ ಚಿಕನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಯಾಕೆ ಅಂತ ಹೇಳಿದ್ರೆ ಚಿಕನ್ನ ಫ್ರೈ ಮಾಡಿಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಮಸಾಲೆನ ಹಾಕ್ಬಿಟ್ಟು ಮಸಾಲೆ ಒಳಗೆ ಚಿಕನ್ನ ಫ್ರೈ ಮಾಡಲ್ಲ, ಹಸಿ ಮಾಂಸನೇ ಹಾಕ್ಬಿಡ್ತಾರೆ, ಚೆನ್ನಾಗಿರಲ್ಲ. ನನಗೆ ಅದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಚಿಕನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ಒಳಗೆ ನಾನು ರೆಡಿ ಮಾಡ್ಕೊಳ್ಳೋದು. ಇವಾಗ ಎರಡನ್ನೂ ಕೂಡ ಹಚ್ಕೊಂಡಿದ್ದೀನಿ. ಚಿಕನ್ ತೊಳೆದಿಟ್ಟಿದ್ದೀನಿ ಸ್ವಲ್ಪ ರೋಸ್ಟ್ಗೆ ಮತ್ತು ಪಲಾವ್ಗೆ. ನಾನು ರೋಸ್ಟು ರೆಸಿಪಿ ಏನು ತೋರಿಸ್ತಾ ಇಲ್ಲ, ಬರೀ ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಅಷ್ಟೇ. ಈಗ ಸ್ವಲ್ಪ ಪಟ ಅಂತ ಸಿಡಿಯುತ್ತೆ ಹಸಿಮೆಣಸಿನ್ಕಾಯಿ. ಈಗ ಇದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಕೂಡ ಚೆನ್ನಾಗಿ ಎಣ್ಣೆಲಿ ಈ ಥರ ಈಗ ಆಗಬೇಕು. ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಇವಾಗ ಈ ಥರ ಆಗಬೇಕು. ತುಂಬ ಚೆನ್ನಾಗಾಗಿದೆ. ಒಗ್ಗರಣೆದು ಸೌಂಡ್ ಬರ್ತಾ ಇದೆ, ಏನು ಅಂದ್ಕೋಬೇಡಿ. ನೋಡಿನಿ, ಈ ಥರ ಇವಾಗ ಆಗಿದೆ ಇದು ರೋಸ್ಟು. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಆಗಿದೆ, ಇಷ್ಟ ಆದರೆ ಸಾಕು. ಇವಾಗ ಚಿಕನ್ ಪಲಾವ್ ರೋಸ್ಟ್ಗೆ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಥರ ಬಣ್ಣ ಬರಬೇಕು. ಇಲ್ಲಿ ಇಷ್ಟು ಚಿಕನ್ ತೊಗೊಂಡಿದ್ದೀನಿ ಪಲಾವ್ಗೆ. ಒಂದು 3/4 kg ಇದೆ, ಸಾಕು ಅಂತ ತೊಗೊಂಡಿದ್ದೀನಿ. ನನ್ನ ಮಕ್ಕಳು ನೋಡಿ ಲೆಗ್ ಪೀಸ್ ಹಾಕಿಸ್ಕೊಬಂದಿದ್ದಾರೆ. ಅವರಿಬ್ಬರು ಮಾತ್ರ 2 ಲೆಗ್ ಪೀಸು ಅಷ್ಟೇ, 2 ಲೆಗ್ ಪೀಸ್ ಹಾಕಿಸ್ಕೊಬಂದಿದ್ದಾರೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಎಣ್ಣೆಯಲ್ಲಿ ಏನೇನು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಒಂದು ಜಾರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೇಕು. ಇದನ್ನು ಇವಾಗ ರುಬ್ಕೋಬೇಕು. ಇದನ್ನು ನುಣ್ಣಗೆ ರುಬ್ಬೋಂಗಿಲ್ಲ ಫ್ರೆಂಡ್, ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ತರ್ತರಿಯಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂಥರ ಅದು ಫ್ಲೇವರು ನಮಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಬಿ ಇಟ್ಕೋತಾ ಇದ್ದೀನಿ. ಇವಾಗ ಸೈಡಲ್ಲಿ ನಾನು ಇಲ್ಲಿ ಚಿಕನ್ನ ರೋಸ್ಟ್ ಆಗೋಕ್ಕೆ ಬಿಟ್ಟಿದೆ. ಈಗ ಸ್ವಲ್ಪ ರೋಸ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಉಪ್ಪನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಮಾಂಸಕ್ಕೆಲ್ಲ ರುಚಿನ ಕೊಡುತ್ತೆ ಅಂತ ಹೇಳಿ ಇದನ್ನು ಉರಿವಾಗಲೇ ನಾನು ಸ್ವಲ್ಪ ಉಪ್ಪನ್ನ ಹಾಕೋತೀನಿ. ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇದನ್ನು ಫ್ರೈ ಮಾಡಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇದೇ ಬೌಸಲ್ಲಿ ನಾನು ಅನ್ನನ ಮಾಡ್ಕೊಳ್ಳೋದು. ನಾನು ಬೇಗ ಎದ್ದು ಎಷ್ಟು ಕೆಲಸ ಮುಗಿಸಿದ್ರು ಮುಗಿಲೇ ಇಲ್ಲ, ಆಗ್ಬಿಟ್ರೆ ಸಾಕಪ್ಪ ಅಂತ ಹೇಳಿ ಪಟ ಅಂತ ಮಾಡ್ತಾಯಿದ್ದೀನಿ. ಇವಾಗ ಫೈನಲಿ ಮಸಾಲೆನೂ ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಇದಾದಮೇಲೆ ಇಲ್ಲಿ ಸೈಡಲ್ಲಿ ಏನು ನಾನು ರೋಸ್ಟ್ ಮಾಡ್ಕೋತಾ ಇದ್ದೆ ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಏಕೆಂದರೆ ಇದೇ ಪಾತ್ರೆಯಲ್ಲಿ ಮಾಡಿದ್ರೆ ಆಯಿತು ಅಂತ ಹೇಳಿ ಅದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡು ಈಗ ನಾವು ಮಸಾಲೆ ಎಲ್ಲ ಏನು ಮಾಡಿರ್ತೀವಿ ಅದನ್ನೆಲ್ಲ ಇದೇ ಬೋಸಿಗೆ ಹಾಕಿ ಮಾಡ್ಕೋಬೇಕು. ನನ್ನ ಮಗ ಅಂತೂ ಅಮ್ಮ ಆಗಲಿಲ್ವಾ ಅಂತಲೇ ಇದ್ದ. ಅದೇನು ಮಿಷಿನ ಆಗೋಕ್ಕೆ ಬೇಗ ಪಟನೆ ಇರು, ಲೇಟ್ ಆಗುತ್ತೆ, ಆಗೋದು ಬೇಡವಾ ಅಂತ ಹೇಳಿದೆ. ಇವಾಗ ನಾನು ಮಸಾಲೆ ಐಟಮ್ಸ್ಗಳೆಲ್ಲನೂ ಕೂಡ
ಇದಕ್ಕೆ ಹಾಕೋತಾ ಇದ್ದೀನಿ. ನಾನು ಯಾವುದೇ ಥರ ಹೊರಗಡೆಯಿಂದ ನಾನು ಮಸಾಲ ಪೌಡ್ರುಗಳೆಲ್ಲ ತಂದು ಯೂಸ್ ಮಾಡಲ್ಲ ನಾನು ಪಲಾವ್ಗೆ. ನನಗದು ಇಷ್ಟವೂ ಆಗಲ್ಲ. ನಾನು ಹಾಗಾಗಿ ಯಾವುದೇ ಪಲಾವ್ ಐಟಮ್ಸು ಕೂಡ ಹಾಕಲ್ಲ. ನಾನಿಲ್ಲಿ ಪಲಾವ್ ಎಲೆ ಒಂದು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಪಲಾವ್ ಒಂದು ಮಾತ್ರ ನಾನು ಇದಕ್ಕೆ ಹಾಕ್ಕೊಳ್ಳೋದು ಅಷ್ಟೇ. ಇನ್ನೇನು ಮರಾಠಿ ಮೊಗ್ಗು ಆ ಥರ ಎಲ್ಲ ಹಾಕ್ಕೊಳ್ಳಲ್ಲ, ಏಕೆಂದರೆ ಅದು ಸ್ಮೆಲ್ಲೆಲ್ಲ ಸ್ವಲ್ಪ ನನಗಾಗಲ್ಲ. ನಾನು ಮಾಡ್ತಿರೋ ಪಲಾವ್ಗೆ ಅದು ಕೂಡ ನಾನು ಏನೂ ಹಾಕಲ್ಲ. ಬೇರೆ ಯಾವುದಾದ್ರೂ ಮಾಡಿದ್ರೆ ಹಾಕತ್ತೀನಿ. ಇವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಕೂಡ ತುಂಬ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಕೂಡ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನನ ಹಾಕಿ ಅದನ್ನು ಕೂಡ ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಾನು ಬೆಳಗ್ಗೆ ಎದ್ದಾಗ 5:45 ಫ್ರೆಂಡ್, 5:45 ಎದ್ದು ಕೆಲಸನೇ ಆಗಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಶಿವ ತಂದೆ. ಹೆಣ್ಮಕ್ಳು ಜನ್ಮನೇ ಇಷ್ಟು ಅನಿಸುತ್ತೆ, ಬರೀ ಕೆಲಸ ಮಾಡು ಕೆಲಸ ಮಾಡು ಕೆಲಸ ಮಾಡು, ಇನ್ನೇನಿಲ್ಲ. ಎಲ್ಲಾದರೂ ಹೋಗ್ಬೇಕು ಅಂದರೂ ನೆಮ್ಮದಿಯಾಗಿ ನಿರಾಳವಾಗಿ ಸಮಾಧಾನವಾಗಿ ಹೋಗೋಂಗೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮನೆ ಕೆಲಸ ಮಾಡು, ಎದ್ದು ಪೂಜೆ ಮಾಡು, ತಿಂಡಿ ಮಾಡು, ಇಟ್ಬಿಟ್ಟು ದಡ್ಡ ಬುಡ ಅಂತ ಹೇಳಿ ರೆಡಿಯಾಗಿ ಫಂಕ್ಷನ್ಗೆ ಹೋಗು, ಇಷ್ಟೇ ಹೆಣ್ಮಕ್ಳದು ಅನಿಸುತ್ತೆ. ಇವಾಗ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಟೊಮೊಟೊ ಹಣ್ಣು ಕೂಡ ಹಾಕತ್ತಾ ಇದ್ದೀನಿ. ಟೊಮೊಟೊ ಹಣ್ಣು ಕೂಡ ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕು. ಸ್ವಲ್ಪ ನೀರು ಥರ ಬಿಟ್ಕೊಳ್ಳುತ್ತಲ್ಲ ಆ ಥರ ಆಗಬೇಕು. ಇವಾಗ ನಾನು 2 ಲೋಟನ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಈಗ ಸ್ವಲ್ಪ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ನೆನೆಸ್ತಾ ಇದ್ದೀನಿ. ಯಾಕೆ ನೆನೆಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ, ನೆನೆಸಿದ್ರೆ ಸಾಫ್ಟ್ ಆಗುತ್ತೆ, ಅನ್ನ ಸ್ಮೂತ್ ಬರುತ್ತೆ ಅಂತ ಹೇಳಿ ನಾನು ಇಲ್ಲಿ ನೆನೆಸ್ತಾ ಇರೋದು. ಇವಾಗ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ರೋಸ್ಟ್ ಆದಮೇಲೆ ಇವಾಗ ಇದಕ್ಕೆ ನಾನು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕ್ಕೊಂಡು ಆಮೇಲೆ ಇದಕ್ಕೆ ನಾನು ಮಟನ್ ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ನಾನು ಹೊರಗಡೆಯಿಂದ ಯಾವುದೇ ಥರ ಮಸಾಲೆ ಪೌಡ್ರುಗಳ್ನೂ ತರಲ್ಲ. ನಾನು ಮನೆಯಲ್ಲೇ ಇರೋಂಥ ಸಾಮಗ್ರಿಗಳಲ್ಲಿ ನಾನು ಮಾಡೋದು. ಇದಕ್ಕೆ ನಾನು 1.5 ಸ್ಪೂನ್ ಮಟನ್ ಸಾಂಬಾರು ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. 1.5 ಸ್ಪೂನ್ ಯಾಕೆ ಅಂತ ಹೇಳಿದ್ರೆ ನಮ್ಮದು ಮಟನ್ ಸಾಂಬಾರು ಪುಡಿ ಸ್ವಲ್ಪ ಖಾರ ಕಮ್ಮಿ, ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೋದು. ಇವಾಗ ಚಿಕನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಎಲ್ಲ ಆದಮೇಲೆ ನಾವು ಏನು ರುಬ್ಬಿ ಇಟ್ಕೊಂಡಿದ್ದೀವಿ ಮಸಾಲೆಗಳನ್ನ ಅದನ್ನು ಕೂಡ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡಬೇಕು. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಒಂದು ಸ್ವಲ್ಪ ಫ್ಲೇವರ್ ಕೊಡಬೇಕು. ಅದಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಆದಮೇಲೆ ನಾನು 3/4 ಲೋಟನ ಮೊಸರು ತೊಗೊಂಡಿದ್ದೀನಿ. 3/4 ಲೋಟದಷ್ಟು ಮೊಸರು ತೊಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮೊಸರನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಎಲ್ಲ ಯಾಕೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮೊಸರನ್ನ ಹಾಕೋತಾ ಇದ್ದೀನಿ. ಪಲಾವ್ ಮಾಡಿದ್ರೆ ಮೊಸರು ಇರಲೇಬೇಕು. ಹಾಗಾಗಿ ಮೊಸರನ್ನ ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಪಕ್ಕದಲ್ಲಿ ಬಿಸಿನೀರ ಕಾಯಿಸಿ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬಿಸಿನೀರು ನಾನು ಇವಾಗ ಸ್ವಲ್ಪ ಬೇಗ ಮಾಡಬೇಕು, ಟೈಮ್ ಆಗೋಗಿದೆ, ಫಂಕ್ಷನ್ಗೆ ಹೋಗ್ಬೇಕಲ್ವ, ಹಾಗಾಗಿ ಸ್ವಲ್ಪ ಬಿಸಿನೀರ ಇಟ್ಕೊಂಡಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಮಾಂಸಕ್ಕೂ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕು. ನಾನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ನಾನು ಬಿಸಿನೀರ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಟೈಮ್ ಆಗೋಗಿದೆ, ಅದಕ್ಕೋಸ್ಕರ ಬೇಗ ಆಗುತ್ತೆ ಅಂತ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೀನಿ. ನಾನೇನು ಅಳತೆ ಮಾಡಿ ಉಯ್ಯಲ್ಲ, ಯಾಕೆಂದರೆ ನಾನು ಕಣ್ಣು ಗುರ್ತಕ್ಕೆ ಹಾಕತ್ತೀನಿ. ನಿಮಗೆ ಬೇಕು ಅಂದರೆ ಅಳತೆ ಮಾಡ್ಕೊಳ್ಳಿ. ನಾನೇನಿಲ್ಲ, ಈ ಥರ ಕಣ್ಣು ಗುರ್ತಕ್ಕೆ ನಾನು ಹಾಕೋತೀನಿ. ಅಳತೆ ಏನು ಮಾಡ್ಕೊಳ್ಳೋ ಫ್ರೆಂಡ್, ನಾನು ಇಷ್ಟು ಬೇಕಾಗುತ್ತೆ, ಇಷ್ಟು ಬೇಕಾಗುತ್ತೆ. ಈಗ ಇದು ನೀರು ಹಾಕಿದ ತಕ್ಷಣ ಕುದಿ ಬಂದುಬಿಡುತ್ತೆ. ನೋಡಿ, ಕುದಿ ಬಂದೇ ಬಿಡ್ತು. ಯಾಕೆ ಅಂತ ಹೇಳಿದ್ರೆ ಬೇಗ ಕುದಿ ಬಂದುಬಿಡುತ್ತೆ ಅಂತ. ಅದಕ್ಕೋಸ್ಕರ ಏನಿಲ್ಲ, ಚೆನ್ನಾಗಿ ಮಾಂಸನೂ ಬೆಂದಿರುತ್ತೆ, ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಬಿಸಿನೀರು ಹಾಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ನೀವು ಕೆಲವ್ರು ಕೇಳ್ಬೋದು, ಮಾಂಸ ಎಲ್ಲ ಬೆಂದಿರುತ್ತಾ ಮೇಡಮ್, ಚೆನ್ನಾಗಿರುತ್ತಾ ಅಂತ. ಇಲ್ಲ, ಖಂಡಿತ ಚೆನ್ನಾಗಿರುತ್ತೆ. ಈಗ ನಾನು ಚಾಕನ್ನ ಕಾಯಿಸಿಟ್ಕೊಂಡಿದ್ದೆ, ಯಾಕೆಂದರೆ ಹೊರಗಡೆ ತಂದಿರೋದಿಲ್ವ ಅಲ್ಲ, ಹಾಗಾಗಿ ಮಕ್ಕಳಿಗೆಲ್ಲ ಸ್ವಲ್ಪ ಕಾಲು ಧೂಳಾಗ್ಬಿಟ್ರೆ ಕಷ್ಟ ಅಂತ ಹೇಳಿ ಚಾಕುನ ಕಾಯಿಸಿಟ್ಕೊಂಡು ಅದಕ್ಕೆ ಹಚ್ಚದೆ ಈಗ ಫೈನಲಿ ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿ ಎಲ್ಲ ಹಾಕಿದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನು ಮುಚ್ಚಿಟ್ಟು ಅದು ಹಳ್ಳ ತನಕ ಕಾಯಬೇಕು. ಅಷ್ಟರೊಳಗೆ ಈಗ ನೋಡಿ ಆಯಿತು, ಅದು ಹಳ್ಳಿದೆ. ಇವಾಗ ನಾನು 1 ನಿಂಬೆಹಣ್ಣ ತೊಗೊಂಡಿದ್ದೀನಿ. 1 ನಿಂಬೆಹಣ್ಣ ತೊಗೊಂಡು ಇಂಟ್ಕೋಬೇಕು. ಇಲ್ಲಿ ಅನ್ನ ಅರ್ಧಂಬರ್ಧ ಬೆಂದಿದೆ,
ಇನ್ನೇನೋ ಆಗ್ತಾ ಇದೆ, ಹಳ್ಳಕ್ಕೆ ಬಿಡಬೇಕು ಅನ್ನೋ ಟೈಮಲ್ಲಿ ನಾವು ನಿಂಬೆಹಣ್ಣ ಹಿಂಡ್ಕೋಬೇಕು. ಏಕೆಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಫಸ್ಟೇ ಹಾಕಿದ್ರೆ ಟೇಸ್ಟ್ ಕೊಡಲ್ಲ, ಅದು ಫ್ಲೇವರು ಕೂಡ ಇರಲ್ಲ. ಹಾಗಾಗಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಆಗೋಕ್ಕೆ ಬಿಡಬೇಕು. ಫೈನಲಿ ಪಲಾವ್ ಇಸ್ ರೆಡಿ ಆಗಿದೆ ಫ್ರೆಂಡ್. ಚಿಕನ್ ಪಲಾವ್ ಇಸ್ ರೆಡಿ ಫ್ರೆಂಡ್ಸ್. ಆಹಾ, ಎಷ್ಟು ಚೆನ್ನಾಗಿ ಘಮ ಘಮ ಅಂತಿದೆ ಅಂದರೆ ತುಂಬ ಚೆನ್ನಾಗಿ ಘಮ ಘಮ ಅಂತಿದೆ ಫ್ರೆಂಡ್. ಸಕ್ಕತ್ತಾಗಿ ಬಂದಿದೆ ನೋಡಿ. ಚಿಕನ್ ಪಲಾವ್ದು ಲೆಗ್ ಪೀಸ್ ಸಿಗ್ತಾನೆ ಇಲ್ಲ ನೋಡಿ. ಚಿಕನ್ ಪಲಾವ್ ಈಗ ಬಂದಿದೆ. ತುಂಬ ಅಂದರೆ ತುಂಬ ಘಮ 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 ಅಂತಿದೆ. ಫೈನಲಿ ಎಲ್ಲ ಮುಗೀತು. ಎಲ್ಲ ಮಾಡಿ ಪಲಾವು ಕೂಡ ರೆಡಿಯಾಗಿದೆ. ಹಾಕ್ಕೊಡ್ಬೇಕು ಅಷ್ಟೇ. ಗ್ರೇವಿಗೆ ಬೇಯಕ್ಕಿಟ್ಟಿದ್ದೀನಿ. ಗ್ರೇವಿದು ರೆಸಿಪಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸಲ ನಾನು ಮಾಡ್ತೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಇತ್ತು, ಒಂದಷ್ಟು ಪಾತ್ರೆ, ಇಷ್ಟು ಪಾತ್ರೆ ಇತ್ತು, ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದೀನಿ. ಈಗ ರೆಡಿ ಆಗಬೇಕು ನೋಡಿ. ಈ ಥರ ಎಲ್ಲ ಕ್ಲೀನ್ ಆಗಿದೆ ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಎಷ್ಟೋ ಸಮಾಧಾನ ಫ್ರೆಂಡ್. ಸಮಾಧಾನ ಅಂದರೆ ಇನ್ನು ಸಮಾಧಾನ. ಇದು ಚಿಕನ್ ಆಯಿತು, ಇದಾಗಲಿ. ಓಕೆ, ಇನ್ನು ನನ್ನ ಚಿಕ್ಕ ಮಗ ಅದು ಆಯ್ತಿರೋದೇ ತಡ. ಅಮ್ಮ ಹಾಕ್ಕೊಡು, ನಂಗೆ ಹೊಟ್ಟೆ ಹಸಿವಾಗ್ತಿದೆ ಅಂತ. ಯಾಕೆಂದರೆ ಟೈಮ್ ಬಂದು ಆಲ್ರೆಡಿ 11:15 ಆಗೋಗಿತ್ತು. ಸರಿ ತಗೋಪ್ಪ, ನಿನಗೆ ಹಾಕ್ಕೊಡ್ತೀನಿ ತಿನ್ಕೊ ಅಂತ ಹೇಳಿದೆ. ಸರಿ ಅಂತ ಹೇಳಿ ನವೀನ್ಗೂ ಕೂಡ ಹಾಕ್ಕೊಟ್ಟೆ. ನೀವು ತಿನ್ಕೊಬಿಡಿ, ಹೊರಗಡೆನೇ ದೇವಸ್ಥಾನದಲ್ಲಿ ಕೈ ಮುಕ್ಕೊಳ್ಳೋರಿ ಅಂತ ಹೇಳಿ ನಾನೇನು ತಿಂಡಿನ ತಿಂತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಬೇಕು. ಹಾಗಾಗಿ ನಾನ್ ವೆಜ್ ತಿಂದು ದೇವಸ್ಥಾನದೊಳಗಡೆ ಹೋಗಂಗಿಲ್ಲ ಅಂತ ಹೇಳಿ ನಾನೇನು ತಿಂಡಿ ತಿಂತಾಯಿಲ್ಲ. ಒಟ್ಟಿಗೆ ಅಲ್ಲೇ ಹೋಗಿ ಊಟ ಮಾಡಿದ್ರಾಯ್ತು ದೇವ್ರ ದರ್ಶನ ಎಲ್ಲ ಆದಮೇಲೆ ಅಂತ ಹೇಳಿ ತಿಂಡಿ ತಿಂತಿಲ್ಲ. ನನ್ನ ಮಗ ಅಂತೂ ಒಂದೊಂದು ತುತ್ತು ತಿಂದ್ಬಿಟ್ಟು ಅಮ್ಮ ಸೂಪರ್ ಟೇಸ್ಟ್, ತುಂಬ ಚೆನ್ನಾಗಿದೆಯಮ್ಮ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ದ. ಖಾರವಾಗಿ ಚೆನ್ನಾಗಿದೆಯಮ್ಮ ಅಂತ. ಯಾಕೆಂದರೆ ಆಲ್ರೆಡಿ ಮಳೆ ಬರ್ತಾ ಇತ್ತು ಅಲ್ವಾ, ಅದಕ್ಕೋಸ್ಕರ ನಾನು ಎಲ್ಲ ಅಂತೂ ಫೈನಲಿ ಎಲ್ಲ ಮುಗೀತು ಫ್ರೆಂಡ್ಸ್. ನಾನು ಕೂಡ ರೆಡಿಯಾದೆ. ಈಗ ರೆಡಿಯಾಗಿದ್ದೀನಿ. ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಏನೂ ಹಾಕ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಸ್ಯಾರಿ ಹಾಕ್ಕೋಬೇಕು ಅಂತಂದರೆ ಟೈಮ್ ಆಗೋಗುತ್ತೆ. ಅದಕ್ಕೋಸ್ಕರ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಹಾಕ್ಕೊಳ್ಳೋಕ್ಕೆ ಟೈಮೂ ಇಲ್ಲ ನನಗೆ, ಯಾಕೆಂದರೆ ಆಲ್ರೆಡಿ ಟೈಮ್ ಆಗೋಗಿದೆ. ಕತ್ತಿಗೆ ಒಂದು ನೆಕ್ಲೆಸ್ ಹಾಕಿದ್ದೀನಿ, ಸಿಂಪಲಾಗಿ ಓಲೆ ಹಾಕ್ಕೊಂಡಿದ್ದೀನಿ, 2 ರಿಂಗ್ ಹಾಕಿದ್ದೀನಿ ಅಷ್ಟೇ, ಸಾಕು, ಸಿಂಪಲ್ ರೆಡಿ. ಇಷ್ಟಕ್ಕೆ ಎಷ್ಟೊತ್ತಾಯಿತು. ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾವೇನಾದರೂ ಹೆಣ್ಮಕ್ಳು ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ಮನೇಲಿ ಎಲ್ಲ ಪ್ರತಿಯೊಂದು ಮಾಡಿಬಿಟ್ಟು ಹೋಗಬೇಕು. ನನ್ನ ಮಕ್ಕಳು ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ನೋಡಿ. ತಿಂತಾ ಕೂತಿದ್ದಾರೆ ಇಬ್ಬರು ಕೂಡ. ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ, ಖಾರವಾಗಿ ತುಂಬ ಟೇಸ್ಟಿಯಾಗಿದೆ ಅಂತ. ಈಗ ನಾನು ಹೊರಡೋದೆ. ಈಗ ಫೈನಲಿ ಅಕ್ಕವರೆಲ್ಲ ಫೋನ್ ಮಾಡಿದರು ಬರ್ತಾ ಇದೆಯಾ ಅಂತ. ನಂದೇ ಸ್ವಲ್ಪ ಲೇಟ್ ಆಗೋಯ್ತು. ನವೀನ್ ಕೂಡ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ. ಅವರು ಆಯ್ತಾ ಗಂಡಸ್ರಿಗೇನು ರೆಡಿಯಾಗಿ ಸ್ನಾನ ಮುಗಿಸಿ ಒಂದು ಪ್ಯಾಂಟು ಶರ್ಟ್ ಹಾಕೊಂಡು ಕೂತ್ಕೊಬಿಟ್ರೆ ಮುಗೀತು. ನಮ್ಮದೇ ಸ್ವಲ್ಪ ಲೇಟ್ ಆಗೋದು. ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ಆ ಪಾತ್ರೆ ತೊಳಿಬೇಕು, ಅಡುಗೆ ಮನೆ ಕ್ಲೀನ್ ಮಾಡಬೇಕು, ಮತ್ತು ನಾವು ರೆಡಿ ಆಗಬೇಕು. ಇಷ್ಟು ಕೆಲಸ. ಏನು ಮಾಡ್ತೀರಾ ಅಂತಾರೆ. ಪಾಪು ಬಂದಿದ್ನಲ್ಲ ಬುಡಕ್ಕೆ, ನವೀನ್ ಕರ್ಕೊಂಡೋಗಿದ್ದಾರೆ, ಬಿಟ್ಬಿಟ್ಟು ಬನ್ನಿ, ಇನ್ನು ನಾವು ಅಲ್ಲೆಲ್ಲ ಹೋಗೋಕ್ಕೆ ಆಗಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿದೆ. ಹಾಗಾಗಿ ಹೋಗಿದ್ದಾರೆ. ನನಗೆ ತುಂಬ ಮೆಸೇಜ್ ಬರ್ತಾಯಿತ್ತು, ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡೋದು ಅಂತ. ನಾನು ಇವತ್ತು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋತೀನಿ. ಏನು ಕೆಲಸ ಮಾಡೋದು, ಎಲ್ಲಿ ಕೆಲಸ ಮಾಡೋದು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಆದರೆ ಇವಾಗ ಹೇಳೋಕ್ಕಾಗಲ್ಲ, ಯಾಕೆಂದರೆ ಆಲ್ರೆಡಿ ಟೈಮ್ ಆಗೋಗಿದೆ. ನಾವು ಹೊರಡಬೇಕು ಫಂಕ್ಷನ್ನು ಊರ ಹತ್ರ ಇರೋದು. ಹಾಗಾಗಿ ನೀವು ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನನ್ನ ಹಸ್ಬೆಂಡ್ ಏನು ಕೆಲಸ ಮಾಡೋದು, ಎಲ್ಲಿ ಕೆಲಸ ಮಾಡೋದು ಅಂತ ನಾನು ನಿಮ್ಮ ಜೊತೆ ಇವತ್ತು ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಊರಲ್ಲಿ ಇರೋದು ಫಂಕ್ಷನು. ಊರಲ್ಲಿ ಅಂತ ಹೇಳಿದ್ರೆ ಹೊಸ್ಲಮರಂ ದೇವಸ್ಥಾನ. ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಜಾತ್ರೆ ನಡೆಯುತ್ತೆ. ಆ ದೇವಸ್ಥಾನದಲ್ಲಿ ಇರೋದು ಒಂದು ಬರ್ತ್ಡೇ ಫಂಕ್ಷನ್ ಇದೆ, ಹೋಗ್ತಾ ಇದ್ದೀವಿ. ಪಾಪುದು 2 ವರ್ಷದ ಬರ್ತ್ಡೇ ಫಂಕ್ಷನ್ ಮಾಡ್ತಾಯಿದ್ದಾರೆ. ಮೊದಲನೇ ವರ್ಷದ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ 2 ವರ್ಷದಾಗ ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ನ ಇಟ್ಕೊಂಡಿದ್ದಾರೆ, ಹೋಗ್ತಾ ಇದ್ದೀವಿ. ಯಾರ್ದು ಫಂಕ್ಷನ್ ಅಂತ ಹೇಳಿದ್ರೆ ನವೀನ್ ಇದ್ದಾರಲ್ಲ ಅವರ ಅಣ್ಣನ ಮಗನ ಮಗಳದು, ಪಾಪು ಮಗಳು. ಹಾಗಾಗಿ ನಮಗೂ ಕೂಡ ಸಂಬಂಧ. ನನಗೆ ಮಾವನ ಮಗನ ಮಗಳದು ಫಂಕ್ಷನ್ನು. ಅಂದರೆ ಅವರು ಸಂಬಂಧಕ್ಕೆ ಮದುವೆ ಆಗಿರೋದು. ನನ್ನ ಅತ್ತೆಯ ಮಗಳನ್ನ ನನ್ನ ಮಾವನ ಮಗ ಮದುವೆ ಆಗಿರೋದು. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾಗಿ ನವೀನ್ಗೆ ನನಗೆ ಇಬ್ರಿಗೂ ಕೂಡ ನೆಂಟ್ರೆ ಅವರು. ಏಕೆಂದರೆ ಅಮ್ಮ
ಒಂದೇ ಊರಾಗಿರೋದ್ರಿಂದ ಸಂಬಂಧ ನಾವು ಮದುವೆ ಆಗಿರೋದ್ರಿಂದ ಹಾಗಾಗಿ ನಮಗೂ ಕೂಡ 2 ಕಡೆಯಿಂದನೂ ನೆಂಟರಾಗಿರೋದ್ರಿಂದ ಹೋಗಲೇಬೇಕು. ಹಾಗಾಗಿ ಹೋಗ್ತಾ ಇದ್ದೀವಿ. ಟೈಮ್ ಬಂದು 12 ಗಂಟೆ ಹಾಗೇ ಹೋಯಿತು. ಊರಿಗೆ ಹೋಗೋಷ್ಟರೊಳಗೆ 12:30 ಆಗುತ್ತೆ ಅಂತ ಅನ್ಕೋತೀನಿ. ಫೈನಲಿ ನಾವಿನ್ನು ಪಾಪು ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ನಾವು ಹೊರಡೋದೆ. ಎಲ್ಲ ಕ್ಲೀನ್ ಮಾಡಿದ್ದೀನಿ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮಕ್ಳಿಗೆ ಹೇಳ್ತಾ ಇದ್ದೀನಿ, ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ, ನೀವು ಗಲೀಜು ಮಾಡಬೇಡಿ ಅಂತ. ಏಕೆಂದರೆ ಎಲ್ಲಾದರೂ ಹೋಗಿ ಬಂದರೆ ಫ್ರೆಂಡ್ಸ್ ಆಗಲ್ಲ, ಏಕೆಂದರೆ ತಲೆನೋವು ಬಂದುಬಿಡುತ್ತೆ, ಇಲ್ಲಾಂದರೆ ಸ್ವಲ್ಪ ಸುಸ್ತಾಗಿರುತ್ತೆ. ಹಾಗಾಗಿ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನಾನು ತಿಂಡಿ ಏನೂ ತಿಂತಾ ಇಲ್ಲ, ಏಕೆಂದರೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಕೈಯೆಲ್ಲ ಮುಗಿದು ದೇವ್ರಿಗೆ ಹಾಗೆ ದೇವ್ರ ದರ್ಶನ ಎಲ್ಲ ಮಾಡಿಬಿಟ್ಟು ತಿಂಡಿ ತಿನ್ನೋಣ. ಇಲ್ಲಿ ನಾನ್ ವೆಜ್ ಅಲ್ವಾ ಮಾಡಿರೋದು. ಇನ್ನು ನಾನು ತಿಂಡಿ ತಿಂತಾ ಕುತ್ಕೊಬಿಟ್ರೆ ನಾನ್ ವೆಜ್ ದೇವಸ್ಥಾನದೊಳಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾನು ತಿಂಡಿ ಏನೂ ತಿಂತಿಲ್ಲ. ನವೀನ್ ತಿನ್ಕೊಂಡ್ರು, ಹೊರಗಡೆ ಹಾಗೆ ಕೈ ಮುಕ್ಕೋತೀನಿ ಅಂತ ಹೇಳಿ ನವೀನ್ ತಿನ್ಕೊಬಿಟ್ರು. ಇವಾಗ ನವೀನ್ ಬಂದಿದ್ದಾರೆ ಫೈನಲಿ. ನಾನು ಸ್ವಲ್ಪ ಹೆಲ್ಮೆಟ್ ಎಲ್ಲ ತಗೋಬೇಕು. ಆದರೆ ವಿಡಿಯೋ ಇಲ್ಲೇ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬಿಟ್ಬಿಟ್ಟು ಬಂದವ್ರೆ ನೋಡಿ, ಎಲ್ಲಿರಿ ಸ್ವಲ್ಪ ಮುನ್ಸ್ಕೊಂಬಿಟ್ಟವ್ರೆ ಅಂತ. ಕೂದಲು ಸರಿ ಮಾಡ್ಕೊಳ್ಳಿ. ಗಾಡೀಲಿ ಹೋಗಿದ್ರಲ್ವ, ಗಾಡಿ ಅಲ್ವಾ ಸ್ವಲ್ಪ, ಅದಕ್ಕೋಸ್ಕರ ಕೂದಲು ಹಾರಾಡಿದೆ. ಮುಯ್ಯಿ ಕವರ್ಗೆ ಮುಯ್ಯಿ ಹಾಕ್ತವ್ರೆ, ಅದನ್ನು ಮುಚ್ಕೊತಾ ಇದ್ದಾರೆ. ನಮ್ಮ ಕೈಲಿ ಎಷ್ಟಿರುತ್ತೆ ಅಷ್ಟು ಹಾಕ್ತೀವಿ ಅಲ್ವಾ ಫ್ರೆಂಡ್, ಅದಕ್ಕೆ ಯಾಕೆ ಮುಚ್ಕೋಬೇಕು? ಇರೋರು ಜಾಸ್ತಿ ಹಾಕ್ತಾರೆ, ನಮ್ಮ ಹತ್ರ ಎಷ್ಟಿರುತ್ತೆ ಅಷ್ಟು ಹಾಕ್ತೀವಿ ಅಲ್ವಾ? ಹಾಂ, ಹೂವನ್ನಿ ನವಿ ತುಂಬ ಜನ ಕೇಳ್ತಾ ಇದ್ದಾರೆ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡೋದು ಅಂತ. ಅದಕ್ಕೋಸ್ಕರ ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಆದರೆ ನಾನು ಹೇಳಲ್ಲ, ಇವ್ರ ಕೆಲ ಹೇಳಿಸ್ತೀನಿ. ಅವ್ರು ಏನು ಕೆಲಸ ಮಾಡ್ತಾರೆ, ಎಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಕೆಲಸ ಹೇಗಿರುತ್ತೆ ಅಂತ ಕೂಡ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ. ಆದರೆ ಇವಾಗ ಫಂಕ್ಷನ್ಗೆ ಟೈಮ್ ಆಗೋಗಿದೆ ಆಲ್ರೆಡಿ. ಕೋಪ ಮಾಡ್ಕೋತಾರೆ ನಿಂಗೆ ಇದೇ ಆಗೋಯ್ತು ಅಂತ ಹೇಳಿ. ಅದಕ್ಕೋಸ್ಕರ ಇವಾಗ ಫಂಕ್ಷನ್ಗೆ ಹೊರಡ್ತೀವಿ. ಬಂದಮೇಲೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲೂ ಕೂಡ ಸಾಧ್ಯವಾದರೆ ವಿಡಿಯೋ ಮಾಡ್ತೀನಿ, ನೋಡ್ತೀನಿ, ಪ್ರಯತ್ನ ಪಡ್ತೀನಿ. ಇವಾಗ ಹೊರಡ್ತೀವಿ. ಬಂದಮೇಲೆ ನಾವು ಹೇಳ್ತೀವಿ ಏನು ಕೆಲಸ ಮಾಡೋದು, ಇವರು ಏನು ಕೆಲಸ ಮಾಡೋದು ಅಂತ. ಓಕೆ, ಇವಾಗ ಹೊರಡ್ತೀವಿ ಅಲ್ವಾ ನವಿ? ಹೊರಡ್ತೀವಿ. ಇವ್ರ ಪಾಪುದೇ ಬರ್ತಡೆ, ಆದರೆ ಮಲಿಕೋಬಿಟ್ಟವಳೆ. ಏನು ಮಾಡೋದು? ಇವ್ರ ಪಾಪು ಬರ್ತಡೆಗೆ ನಾನು ಹೇಳ್ತಿದ್ದು ಬರ್ತಡೆ ಬರ್ತೀನಿ ಅಂತ. ನೋಡಿ ಮಲ್ಕೊಂಡವಳೆ, ನೋಡಿ ನಮಗೆ ಮಾವನ ಮಗಳಾಗಬೇಕು. ಇವರು ಕೂಡ ನಮ್ಮ ದೊಡ್ಡ ಮಾವ ಇಲ್ವಾ, ಅವರ ಮಗನ ಮಗ. ನಮ್ಗೆ 2 ಕಡೆಯಿಂದಲೂ ಸಂಬಂಧ ಅಂತ ಹೇಳಿದ್ದೀನಿ. ಹಾಗಾಗಿ ಇವರು 2 ಕಡೆಯಿಂದಲೂ ಸಂಬಂಧ. ಇವಳು ನಮ್ಮ ಅತ್ತೆಯ ಮಗಳು. ಹೇಳಿದ್ನಲ್ಲ ಇವಾಗ ಬರ್ತಡೇ ಐತಿದೆಯಲ್ಲ, ಅವರಮ್ಮ, ಅವ್ರ ಮೊಮ್ಮಗಳದೇ ಬರ್ತಡೇ ಐತಾರದು. ಹಾಯ್ ಮಾಡ್ತಾವಳೆ. ನಾವು ಅಕ್ಕ ಅಂತ ಕರೆಯೋದು. ಹೆಸರು ಶೋಭಾ ಅಂತ, ಅಕ್ಕ ಅಂತ ಕರಿತೀವಿ. ಇವಳು ಫೋನಲ್ಲಿ ಹಾಕ್ತಾಳೆ ಮಗ, ನಿಮ್ಮ ಫೋನಲ್ಲಿ ನೋಡು. ಯೂಟ್ಯೂಬು ಸಬ್ಸ್ಕ್ರೈಬ್ ಮಾಡ್ಕೋಕ್ಕೆ ಗೊತ್ತಾ? ಮೈಸೂರು ಕನ್ನಡತಿ. ಇನ್ನು ನಾವು ಫಂಕ್ಷನ್ಗೆ ಹೋದ್ವಿ. ಫಂಕ್ಷನ್ಗೆ ಹೋಗುವಾಗ ನಾವು ಮಳೆಯಲ್ಲಿ ನಿಂತು ಹೋದ್ವಿ, ಏಕೆಂದರೆ ಮಳೆ ಬರ್ತಾನೆ ಇತ್ತು. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಚೌಟ್ರಿಗೆ ಬಂದೆ. ನಾನು ದೇವಸ್ಥಾನದಲ್ಲಿ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಮಳೆ ಬರ್ತಿತ್ತಲ್ಲ ಅಂತ ಹೇಳಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಹಾಗೆ ಅಕ್ಕ ಬಾವ ಎಲ್ಲ ಕೂತಿದ್ವಿ. ಹಾಗೆ ಮಾತಾಡ್ತಾ ಎಲ್ಲರೂ ಕೂಡ ಕೂತ್ಕೊಂಡ್ವಿ. ಹೊರಡೋಣ ಅನ್ನೋಷ್ಟರೊಳಗೆ ಮಳೆ ಮತ್ತೆ ಬಂದೇ ಬಿಡ್ತು. ಇನ್ನೇನು ಮಳೆಯೆಲ್ಲ ನಿಂತೋಗ್ಲಿ, ಆಮೇಲೆ ಹೋದ್ರಾಯ್ತು ಅಂತ ಅಂದ್ಕೊಂಡ್ವಿ. ಇವರು ನಮ್ಮ ದೊಡ್ಡ ಮಾವನ ಮಗ. ಅವರಿಗೆ ನಾನು ಹೇಳ್ತಾ ಇದ್ದೆ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಅವರು ಕೂಡ ತುಂಬ ಖುಷಿಪಟ್ಟರು. ಕಂಗ್ರಾಟ್ಸ್ ಅಂತಲೂ ಕೂಡ ಹೇಳಿದ್ರು. ತುಂಬ ಖುಷಿಪಟ್ಟರು. ಏನವ್ವ ಯೂಟ್ಯೂಬ್ ರಾಣಿ, ಹಂಗಾದರೆ ಚೆನ್ನಾಗಿ ಮಾಡ್ತಾ ಇದೆಯಾ, ಮಾಡು, ಆಲ್ ದ ಬೆಸ್ಟ್ ಅಂತಲೂ ಕೂಡ ಹೇಳಿದ್ರು. ಸರಿ ಅಂತ ಹೇಳಿ ಅಕ್ಕ, ನಾನು, ಬಾವ ಎಲ್ಲ ಕೂತ್ಕೊಂಡು ಹಾಗೆ ಮಾತುಕತೆ ಆಡಿಕೊಂಡು ಇನ್ನೇನು ಮಳೆನೂ ಕೂಡ ಸ್ವಲ್ಪ ನಿಂತೋಗಕ್ಕೆ ಬಂತು. ಸರಿ ಅಂತ ಹೇಳಿ ಹೊರಡೋಣ ಅಂತ ಹೇಳಿ ನಾವು ಮನೆ ಕಡೆ ಹೊರಟ್ವಿ. ಎಲ್ರಿಗೂ ಕೂಡ ಬಾಯ್ ಬಾಯ್ ಮಾಡಿ ಮನೆ ಕಡೆ ಹೊರಟ್ವಿ. ಅಂತೂ ಫೈನಲಿ ಮನೆಗೆ ಬಂದ್ವಿ ಫ್ರೆಂಡ್ಸ್. ಮಳೆ 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 ಸಿಕ್ಕಾಪಟ್ಟೆ ಮಳೆ. ಹೋಗುವಾಗಲೂ ನಿಂತ್ಕೊಂಡು ಹೋದ್ವಿ, ಬರುವಾಗಲೂ ಕೂಡ ಮಳೇಲಿ ನಿಂತ್ಕೊಂಡು ಬಂದ್ವಿ. ಬೇಜಾರಾಗೋಯ್ತು. ಈ ಮಳೆ ಟೈಮಲ್ಲಂತೂ ಎಲ್ಲೂ ಫಂಕ್ಷನ್ಗೆ ಹೋಗಬಾರ್ದು ಅನಿಸ್ಬಿಡ್ತು. ಒಟ್ಟಿನಲ್ಲಿ ಲಾಸ್ಟ್ ಇವತ್ತಿಗೆ ಫಂಕ್ಷನ್. ನಮಗೇನು
ಇನ್ನು ಯಾವುದು ಫಂಕ್ಷನ್ ಇಲ್ಲ ನಮಗೆ. ಇನ್ನು ಆಷಾಢ ಕಡೆವರೆಗೂ ಇನ್ನು ದೇವಸ್ಥಾನಕ್ಕೆ ಹೋಗು ಬಾ ಅನ್ನೋದಷ್ಟೇ. ಇನ್ನು ಮುಗೀತು. ನನ್ನ ಮಕ್ಕಳು ತಿಂದು ನೋಡಿಲಿ ಇನ್ನಿಷ್ಟು ಉಳಿಕೆ ಪಳಕೆ ಮಡಗಿದ್ದಾರೆ. ಇಬ್ಬರು ಕೂಡ 2 ಟೈಮ್ ಚೆನ್ನಾಗಿ ತಿಂದಿದ್ದಾರೆ ನಾನ್ ವೆಜ್. ಸೊಪ್ಪು ಬಿದ್ದೋಯ್ತು ಒಳಗಡೆ. ಏನು ಮಾಡೋದು, ತೊಳೆಯಕ್ಕೆ ಹಾಕ್ತೀನಿ. ಬಿದ್ದೋಗ್ಬಿಡ್ತು. ಊಟ ಹಿಂಗೆ ತೋರ್ಸಕ್ಕೆ ಹೋದ್ನಲ್ಲ ಆವಾಗ ಕೆಳಗಡೆ ಅದರೊಳಗಡೆ ಬಿದ್ದೋಯ್ತು. ತೊಳೆಯಕ್ಕೆ ಹಾಕ್ತೀನಿ. ಈಗ ನಾನು ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಒಂಥರ ಮಳೆಯಲ್ಲೆಲ್ಲ ಹೋಗಿ ಬಂದಿದ್ದಕ್ಕೆ ಒಂಥರ ಏನೋ ಒಂಥರ ಮೂಡೌಟ್ ಆದಂಗೆ ಆಯಿತು. ಗಾಳಿ, ಚಳಿ, ಮಳೆ, ಅಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಚೌಟ್ರಿಲಂತೂ ಪಾಪ ಜನ ಎಲ್ಲ ಅಲ್ಲಲ್ಲೇ ನಿಂತ್ಕೊಂಡಿದ್ರು. ಊಟನೂ ಕೂಡ ಲೇಟಾಗಿ ಕೊಟ್ಟರು. ನಾನು ಹೋಗೋಷ್ಟೊಳಗೆ ಆಲ್ರೆಡಿ ಕೇಕೆಲ್ಲ ಕಟ್ ಮಾಡಾಗಿತ್ತು. ಇನ್ನೆಲ್ಲ ಅಕ್ಕರೆಲ್ಲ ಸಿಕ್ಕಿದ್ರಲ್ಲ, ಎಲ್ಲರ ಜೊತೆನೂ ಮಾತಾಡಿಕೊಂಡು ಬಂದೆ. ನೋಡಿದ್ರಲ್ಲ ಎಲ್ಲ ಹೇಗಿತ್ತು ಅಂತ. ಹಾಗೆ ಕೂಡ ಇನ್ನೇನು ಮಾಡೋದು, ಮಳೆಲೆಯ ಬಂದ್ವಿ ನಾನು ನವೀನ್ ಕೆಲೆ ಎಳಿಸ್ತೀನಿ. ಅವ್ರು ಏನು ಕೆಲಸ ಮಾಡೋದು, ಎಲ್ಲಿ ಕೆಲಸ ಮಾಡೋದು ಅಂತ ಅಂದ್ಕೊಂಡೆ. ಆದರೆ ಅದು ಸಾಧ್ಯ ಆಗಲಿಲ್ಲ. ಅವರೆಲ್ಲ ಹೊರಗಡೆ ಹೋಗಬೇಕು ಅರ್ಜೆಂಟು ಅಂತ ಹೇಳಿದ್ರು. ಮಳೆ ಕಡಿಮೆ ಆಯಿತು, ಹಾಗಾಗಿ ಅವರು ಇಲ್ಲ. ಹೊರಗಡೆ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವರು ಕೆಲಸ ಮಾಡೋದು ಎಲ್ಲಿ ಅಂತ ಕೇಳ್ತಾನೆ ಇದ್ರಿ ಮೇಡಮ್. ನೀವು ಮೆಸೇಜ್ಗೆ ರಿಪ್ಲೈ ಮಾಡಲ್ವಾ ಅಂತಲೂ ಕೇಳಿದ್ರಿ. ಅದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಹೌದು, ನಾನು ರಿಪ್ಲೈ ಮಾಡ್ತೀನಿ. ಮೆಸೇಜ್ ನೋಡಿದೆ, ಅದೇ ಒಂದು ವ್ಲಾಗಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಲೇಟ್ ಮಾಡಿದ್ದಕ್ಕೆ ನಿಮ್ಮ ಹತ್ರ ನಾನು ಸಾರಿ ಕೇಳ್ತೀನಿ. ನನ್ನ ಹಸ್ಬೆಂಡ್ ಕೆಲಸ ಮಾಡೋದು ಸರ್ವೆ ಡಿಪಾರ್ಟ್ಮೆಂಟಲ್ಲಿರೋದು. ಅವರು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು. ಅವರು ಎಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ, ಅವರು ಚಾಮರಾಜನಗರ ಕೆಲಸ ಮಾಡೋದು. ಅವರು ಬೆಳಿಗ್ಗೆ ಮಾರ್ನಿಂಗು 7:30 8 ಗಂಟೆ ಒಳಗೆಲ್ಲ ಹೊರಟೋಗ್ತಾರೆ. ಟ್ರೈನಿಗೆ ಹೋಗ್ತಾರೆ. ಮೈಸೂರಿಗೆ ಗಾಡಿ ಹಾಕಿ ಅಲ್ಲಿಂದ ಟ್ರೈನಲ್ಲಿ ಹೋಗ್ತಾರೆ. ಇನ್ನು ಬರೋದು ಆ್ಯಸ್ ಯೂಸಲಿ 8 ಗಂಟೆ 8:30 ಆಗಿಬಿಡುತ್ತೆ ಮನೆಗೆ ಬರೋದು. ಬೆಳಿಗ್ಗೆ ಹೋದರೆ ಇನ್ನೂರು ಸಂಜೆನೇ ಬರೋದು. ಹಾಗಾಗಿ ಅವರು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಇರೋದು. ಸರ್ವೇರ್ ಅಂದರೆ ಗೊತ್ತಾಗುತ್ತೆ ನಿಮಗೆ, ಜಮೀನೆಲ್ಲ ಅಳತೆ ಮಾಡೋದು ಅವರು. ಹಾಗಾಗಿ ಅವರು ಸರ್ವೇರ್ ಕೆಲಸದಲ್ಲಿ ಇರೋದು, ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸದಲ್ಲಿ ಇರೋದು ಅವರು. ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದ್ಕೋತೀನಿ. ನೀವು ನನ್ನ ಹತ್ರ ಕೇಳಿದ್ರಿ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡೋದು ಅಂತ. ನಾನು ಸ್ವಲ್ಪ ಡಿಲೇ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ಸಾರಿ ಕೇಳ್ತೀನಿ. ಏನು ಮಾಡೋದು, ನಮಗೂ ಮಳೆ ಗಾಳಿಲಿ ಬಂದು ಸಾಕಾಗೋಗಿದೆ, ಒಂಥರ ಸುಸ್ತಾಗೋಗಿದೆ. ಮನೆ ಬಂದೆ ಸದ್ಯ ನನ್ನ ಮಕ್ಕಳು ಏನೂ ಕೂಡ ಹರಡಿಲ್ಲ. ಹೇಳ್ಬಿಟ್ಟು ಹೋಗಿದ್ದೆ, ಅಪ್ಪ ಏನೂ ಹರಡಬೇಡಿ, ಎಲ್ಲ ಕ್ಲೀನ್ ಮಾಡಿದ್ದೀನಿ, ಎಲ್ಲ ನೀಟ್ ಮಾಡಿದ್ದೀನಿ, ದಯವಿಟ್ಟು ಏನು ಗಲೀಜು ಮಾಡಬೇಡಿ, ಮನೆಯೆಲ್ಲ ಅಲ್ಲಿಂದ ಇಲ್ಲಿಗೆ ಅಂತಲೇ ಎಲ್ಲನೂ ಎತ್ತಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿಗೆ ಹಾಕಬೇಡಿ ಅಂತಲೂ ಕೂಡ ಹೇಳಿದೆ. ಸರಿ ಆಯಿತು ಅಮ್ಮ ಅಂತ ಹೇಳಿದರು. ನನಗೆ ತುಂಬ ಖುಷಿ ಆಯಿತು. ಸದ್ಯ ಏನೂ ಹರಡಿಲ್ಲ. ಹಾಗಾಗಿ ಇನ್ನು ದೊಡ್ಡವನಿಗೆ ನಾಳೆ ಟೆಸ್ಟ್ ಇದೆ, ಓದ್ಕೋತಾ ಇದ್ದಾನೆ. ಅದಕ್ಕೋಸ್ಕರ ನಾನು ವಿಡಿಯೋ ಇನ್ನೂ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ನನಗೆ ಸಪೋರ್ಟನ್ನು ನೀಡಿ. ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಇವತ್ತಿನ ಪೂರ್ತಿ ದಿನ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಚಿಕನ್ ಪಲಾವ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಇಲ್ಲಿಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನಾನು ಸ್ವಲ್ಪ ಸುಧಾರಿಸ್ಕೋಬೇಕು. ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ನಿನ್ನೆ ಇದ್ದೇ ಇದೆಯಲ್ಲ ಸಾಂಬಾರೆಲ್ಲ ಇದೆ, ಹಾಗಾಗಿ ಇನ್ನೇನು ಮಾಡೋಕ್ಕೋಗಲ್ಲ. ಅದನ್ನೇ ಅಡ್ಜಸ್ಟ್ ಮಾಡ್ತೀನಿ. ನಾಳೆ ಸೋಮವಾರ ಅಲ್ವಾ, ಹಾಗಾಗಿ ನಾವು ಯಾರೂ ಸೋಮವಾರ ತಿನ್ನಲ್ಲ, ಹಾಗಾಗಿ ಇರೋದನ್ನೇ ತಿನ್ಕೊಳ್ಳೋದು. ಹಾಗಾಗಿ ನಾನು ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ. ಮತ್ತೊಂದಷ್ಟು ವಿಡಿಯೋ ಜೊತೆ ಚಂದ ವಿಡಿಯೋ ಜೊತೆ ಸಿಗ್ತೀನಿ ನಾನು ಆದಷ್ಟು ಬೇಗ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ನನಗೆ ಸಪೋರ್ಟನ್ನು ನೀಡಿ. ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ನಾನು ಯೂಟ್ಯೂಬ್ ಚಾನಲ್ನವ್ರಿಗೂ ಕೂಡ ಕೇಳ್ಕೊತೀನಿ, ನ್ಯೂಸ್ ಕೊಡಿ ಪ್ಲೀಸ್, ನಮಗೆ ನ್ಯೂಸ್ ಕೊಡಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ ಇವತ್ತಿಗೆ ಸಂಡೇಸ್ ವ್ಲಾಗ್ ಮುಗೀತು ಅಂತ ಹೇಳ್ತಾ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನಾನು ನಿಮಗೆ ಬಾಯ್ ಹೇಳ್ತೀನಿ. ಬಾಯ್ ಎಲ್ರಿಗೂ ಕೂಡ. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ
ಧನ್ಯವಾದಗಳ ಹೇಳ್ತಾ ಇರ್ತೀನಿ. ಓಕೆ, ಬಾಯ್, ಲವ್ ಯು ಆಲ್ ಆ್ಯಂಡ್ ಟೇಕ್ ಕೇರ್. ಓಕೆ.